ನಾನು ಡಾಕ್ಟರ್ ಶ್ರೀಮತಿ ಬಿ ಎಸ್ ಗಂಗನಹಳ್ಳಿ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ಬೆಳಗಾವಿ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ನಿಗದಿಪಡಿಸಿದಂತಹ ಪಠ್ಯಕ್ರಮ ಬಿ.ಕಾಮ್ ದ್ವಿತೀಯ ಸೆಮಿಸ್ಟರ್ನ ಒಡಲು 2 ಪಠ್ಯದ ಭಾಗ 2ರಲ್ಲಿ ಬರುವಂತಹ ಕನ್ನಡ ಪದಗಳು ಅನ್ನುವಂಥ ಒಂದು ಪಠ್ಯದ ಕುರಿತಾಗಿ ನಾನಿಲ್ಲಿ ಹೇಳ್ತಾ ಹೋಗ್ತೇನೆ. ಮೊದಲನೆಯದಾಗಿ ಕವಿ ಮತ್ತು ಕೃತಿಯ ಪರಿಚಯವನ್ನು ನಾವು ತಿಳಿದುಕೊಳ್ಳೋಣ. ಕನ್ನಡ ಪದಗಳು ಅನ್ನುವಂಥ ಒಂದು ಕವಿತೆಯನ್ನು ಬರೆದವರು ಜಿ.ಪಿ. ರಾಜರತ್ನಂ ಅವರು. ಕನ್ನಡ ಸಾರಸತ್ವ ಲೋಕ ಕಂಡಂತಹ ಒಬ್ಬ ಅಪೂರ್ವ ಮತ್ತು ಅನನ್ಯ ಸಾಹಿತಿ ಜಿ.ಪಿ. ರಾಜರತ್ನಂ ಅವರು. ಕಾವ್ಯ, ನಾಟಕ, ಕಥೆ, ಮಕ್ಕಳ ಸಾಹಿತ್ಯ, ಬೌದ್ಧ ಸಾಹಿತ್ಯ, ಇಸ್ಲಾಂ, ಜೈನ ಸಾಹಿತ್ಯ ಹೀಗೆ ಬಹುಮುಖಿ ನೆಲೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ದಾರ್ಶನಿಕ ಕವಿಯಾದಂಥ ಜಿ.ಪಿ. ರಾಜರತ್ನಂ ಅವರು 1908ರಲ್ಲಿ ಕ್ಲೋಸ್ಪೇಟೆ, ಇಂದಿನ ರಾಮನಗರದಲ್ಲಿ ಜನಿಸ್ತಾರೆ. ರಾಜರತ್ನಂ ಅವರ ವಂಶಸ್ಥರಾದ ಹಿರಿಯರೊಬ್ಬರು ಹಿಂದೆ ತಮಿಳುನಾಡಿನಿಂದ ಗುಂಡ್ಲುಪೇಟೆ ಎಂಬ ಊರಿನಲ್ಲಿ ಆಯುರ್ವೇದ ಪಂಡಿತರಾಗಿದ್ದರಿಂದ ಅದೇ ಹೆಸರು ರಾಜರತ್ನಂ ಅವರ ಹೆಸರಿಗೆ ಜಿ.ಪಿ. ಎಂಬ ಸಂಕ್ಷಿಪ್ತ ರೂಪದಲ್ಲಿ ಸೇರಿಕೊಂಡಿತ್ತೆಂದು ನಮಗೆ ತಿಳಿದು ಬರ್ತದೆ. ರಾಜರತ್ನಂ ಅವರು ತಮಿಳು ಭಾಷಿಕರಾದರೂ ಕೂಡ ಕನ್ನಡ ಭಾಷೆಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡವರು. ಬದುಕಿನಿದ್ದಕ್ಕೂ ಕೂಡ ಕನ್ನಡ ಸಾಹಿತ್ಯ ಪರಿಚಾರಕರಾಗಿ ಸೇವೆಗೈದಂಥವರು. ಕನ್ನಡ ಭಾಷೆಯ ಬಗೆಗೆ ಅಪಾರ ಅಭಿಮಾನ ಹೊಂದಿದ ಇವರು ಕನ್ನಡ ನುಡಿ ಬೆಳವಣಿಗೆಗಾಗಿ ಅವಿರತವಾಗಿ ಶ್ರಮಿಸಿದಂಥವರು. ಕನ್ನಡದ ಬಗೆಗಿನ ತಮ್ಮ ಅಭಿಮಾನವನ್ನು ಅವರು ಹೆಣ್ಕುಡುಕ ರತ್ನನ ಮೂಲಕ ಅಭಿವ್ಯಕ್ತಪಡಿಸ್ತಾರೆ. ರಾಜರತ್ನಂ ಅವರ ಬಹುಭಾಷಾ ಪಾಂಡಿತ್ಯ ಅಪಾರವಾದುದು. ಬಹುಭಾಷಾ ನಿಷ್ಣಾತರಾದಂಥ ಅವರು ಇಂಗ್ಲೀಷ್, ಹಿಂದಿ, ಸಂಸ್ಕೃತ, ತೆಲುಗು, ಪಾಳಿ, ಪ್ರಾಕೃತ ಮುಂತಾದ ಭಾಷೆಗಳಲ್ಲಿ ಕೂಡ ಪಾಂಡಿತ್ಯವನ್ನು ಹೊಂದಿದ್ರವರು. ಸಾಹಿತ್ಯದ ಎಲ್ಲ ಕ್ಷೇತ್ರಗಳಲ್ಲಿ ಕೃಷಿ ಮಾಡಿದಂಥವರು. ಮಕ್ಕಳ ಸಾಹಿತ್ಯದಲ್ಲಿ ವಿಪುಲವಾಗಿ ಅವರು ಬರವಣಿಗೆಯಲ್ಲಿ ತೊಡಗಿಕೊಂಡಂಥವರು. ಶಿಶುಗೀತೆ, ಮಕ್ಕಳ ಕವಿತೆಗಳು ಪಠ್ಯಗಳಾಗಿ ಇಂದಿಗೂ ಕೂಡ ಹಿರಿಯರ ಮನಪಟಲದಲ್ಲಿ ಅಚ್ಚಳಿಯದೆ ಉಳಿದಂಥ ಕೆಲವೊಂದು ಕವಿತೆಗಳು ಬಹಳಷ್ಟು ಜನಪ್ರಿಯತೆಯನ್ನು ಪಡೆದಿವೆ. ನಾಯಿ ಮರಿ ತಿಂಡಿ ಬೇಕೆ, ಬಣ್ಣದ ತಗಡಿನ ತುತ್ತೂರಿ ಮುಂತಾದವು ಜನಪ್ರಿಯವಾದಂತಹ ಮಕ್ಕಳ ಕವಿತೆಗಳಾಗಿ ಪಠ್ಯಗಳಲ್ಲಿ ರಾರಾಜಿಸಿವೆ. ರಾಜರತ್ನಂ ಅವರು ವಿದ್ಯಾರ್ಥಿ ದಶೆಯಲ್ಲಿದ್ದಾಗಲೇ ಕನ್ನಡ ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡಿದ್ದರು. ತಾರೆ ಎಂಬ ಅವರು ಬರೆದಂಥ ಕವಿತೆ ಕವನ ಸ್ಪರ್ಧೆಯಲ್ಲಿ ಬಿ.ಎಂ. ಶ್ರೀಯವರ ಸ್ವರ್ಣ ಪದಕವನ್ನು ಕೂಡ ಅದು ಪಡೆದುಕೊಂಡಿತ್ತು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮತ್ತು ಎ.ಆರ್. ಕೃಷ್ಣಶಾಸ್ತ್ರಿಯವರ ಒಂದು ಪ್ರೇರಣೆಯಿಂದಾಗಿ ಚೀನಾ ದೇಶದ ಬೌದ್ಧ ಯಾತ್ರಿಕರು ಅನ್ನುವಂಥ ಪುಸ್ತಕವನ್ನು ರಾಜರತ್ನಂ ಅವರು ಪ್ರಕಟ ಮಾಡ್ತಾರೆ ಬರೆದು. ತದನಂತರ ರತ್ನನ ಪದಗಳು, ನಾಗನ ಪದಗಳು ರಚಿತಗೊಳ್ಳುತ್ತಾವೆ. ರತ್ನನ ಪದಗಳು ನಾಡಿನಾದ್ಯಂತವಾಗಿ ಪ್ರಸಿದ್ಧಿಯನ್ನು ಪಡೆದಂಥ ಕೃತಿಯರು. ಗಂಡುಗುಡಲಿ, ನರಕದ ನ್ಯಾಯ, ಕಂಪನಿ ಸೇವೆ, ಸಂಭವಾಮಿ, ಯುಗೆ ಯುಗೆ ಅನ್ನುವಂಥ ನಾಟಕಗಳನ್ನು ಕೂಡ ಅವರು ಬರೆದಿದ್ದಾರೆ. ಬೌದ್ಧ ಧರ್ಮದ ಕುರಿತಾಗಿಯೂ ಕೂಡ ಧರ್ಮದಾನಿ ಬುದ್ಧ, ಬುದ್ಧ ವಚನ ಪರಿಚಯ, ಬುದ್ಧನ ವರ್ಣವಾದ, ಬುದ್ಧನ ಕಥೆಗಳು, ಜಾತಕ ಕಥೆಗಳು, ಧರ್ಮಪದ ಮೊದಲಾದಂಥ ಕೃತಿಗಳು ಅವರಿಂದ ರಚಿತಗೊಂಡಿವೆ. ಜೈನ ಧರ್ಮದ ಕುರಿತಾಗಿಯೂ ಕೂಡ ಇವರು ಬರೆದಂಥ ಕೃತಿಗಳು ಯಾವುವು ಅಂತಂದರೆ ಮಹಾವೀರನ ಮಾತುಕತೆ, ಶ್ರೀ ಗೊಮ್ಮಟೇಶ್ವರ, ಭಗವಾನ್ ಮಹಾವೀರ ಮೊದಲಾದ ಕೃತಿಗಳು ಇವರು ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಬರೆದಂಥ ಕೃತಿಗಳಾಗಿವೆ. ಇಸ್ಲಾಂ ಧರ್ಮದ ಕುರಿತು ಇಸ್ಲಾಂ ಧರ್ಮದ ಪರಿಮಳ ಎನ್ನುವಂಥ ಕೃತಿಯನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಇಸ್ಲಾಂ ಧರ್ಮದ ತಿರುಳನ್ನು ಸಂಕ್ಷಿಪ್ತವಾಗಿ ಸಾರವತ್ತಾಗಿ ನಿರೂಪಿಸಿದಂಥ ಕೃತಿ ಇದಾಗಿದೆ.
ಹಳೆಗನ್ನಡ ಕಾವ್ಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಹಾಯಕವಾಗುವಂಥ ರೀತಿಯಲ್ಲಿ ಕವಿರತ್ನ, ರನ್ನನ ರಸಘಟ್ಟಿ, ಶ್ರೀಕವಿ ಪಂಪ, ಪಂಪಕವಿಯ ಕರ್ಣರಸಾಯನ, ಹಳೆಗನ್ನಡ ಪದ್ಯಾಂಜಲಿ ಮೊದಲಾದ ಕೃತಿಗಳನ್ನು ಇವರು ಬರೆದು ಪ್ರಕಟ ಮಾಡಿದ್ದಾರೆ. ವಿಷ್ಣು ಭಕ್ತಿಗೆ ಸಂಬಂಧಪಟ್ಟ ಹಾಗೆ ಶ್ರೀ ವಿಷ್ಣು ಚಿತ್ತ ಮುಕುಂದಮಾಲ, ನನ್ನ ಶ್ರೀ ವೈಷ್ಣವ ಕೈಂಕರ್ಯ, ಶ್ರೀ ಮನ್ನಾಮ, ಶ್ರೀರಾಮನಾಮ ಮೊದಲಾದ ಕೃತಿಗಳನ್ನು ಕೂಡ ಇವರು ಬರೆದಿದ್ದಾರೆ. ನಾಟಕಕಾರ ಕೈಲಾಸಮರವರು ಕುರಿತಾಗಿಯೂ ಕೂಡ ಅವರು ಕೃತಿಗಳನ್ನು ಬರೆದಿದ್ದಾರೆ. ಇವರ ಕೃತಿಗಳ ಪಟ್ಟಿ ಹೀಗೆ ಬೆಳೀತಾನೆ ಹೋಗ್ತಾ ಇದೆ. ಶಾಂತಿ, ನೂರು ಪುಟಾಣಿ, ಪುರುಷ ಸರಸ್ವತಿ, ಗುಲಗಂಜಿ, ಕೋಳಿಕಳ್ಳ, ಬಾಕರು ಬಾ, ಗೋಳೂರಿನ ಗಾಯಕರು, ವಿಚಾರ ತರಂಗ, ಸ್ವಾರಸ್ಯ, ಕಿರಣಾನುಭವ, ಸಭಾವಿನಯ, ವಿಚಾರ ರಶ್ಮಿ, 10 ವರುಷ, ನಿರ್ಭಯಾಗ್ರಫಿ ಮುಂತಾದ ಮೌಲಿಕವಾದಂಥ ಕೃತಿಗಳನ್ನು ಅವರು ರಚನೆ ಮಾಡಿ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದಂಥವರು ಜೆ.ಪಿ. ರಾಜರತ್ನಂ ಅವರು. 1938ರಲ್ಲಿ ಕಾಲೇಜು ಕನ್ನಡ ಪಂಡಿತ ಹುದ್ದೆಗೆ ಸೇರಿಕೊಂಡಂಥ ಇವರು ಮೈಸೂರು, ಶಿವಮೊಗ್ಗ, ತುಮಕೂರುಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಕನ್ನಡ ರೀಡರ್ ಆಗಿ 1964ರಲ್ಲಿ ಅವರು ನಿವೃತ್ತಿಯನ್ನು ಹೊಂದುತ್ತಾರೆ. ಅವರು ವೃತ್ತಿಯ ಜೊತೆಗೆ ಸಾಹಿತ್ಯದ ರಚನೆಯನ್ನು ಪ್ರವೃತ್ತಿಯನ್ನಾಗಿಸಿಕೊಂಡು ಅಪಾರವಾದಂಥ ಸಾಹಿತ್ಯಿಕ ಸೇವೆಯನ್ನು ಕೂಡ ಗೈದಿದ್ದಾರೆ. ಸಾಹಿತ್ಯ ಸೃಷ್ಟಿಯಲ್ಲಿ ಹೆಸರು ಮಾಡುವುದರೊಂದಿಗೆ ಅಧ್ಯಾಪನ ವೃತ್ತಿಯಲ್ಲೂ ಕೂಡ ಅವರು ಪ್ರಖ್ಯಾತರಾಗಿದ್ದವರು. ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಾಸಕ್ತಿಯನ್ನು ಮೂಡಿಸಿ ಲೇಖನಗಳನ್ನು ಬರೆಯಿಸಿ ಆ ಮೂಲಕವೂ ಕೂಡ ವಿದ್ಯಾರ್ಥಿಗಳ ಮೂಲಕವೂ ಕೂಡ ಸಾಹಿತ್ಯವನ್ನು ಬೆಳೆಸುವಂಥ ಒಂದು ಚಟುವಟಿಕೆಯನ್ನು ಅವರು ಮಾಡಿದ್ದಾರೆ. ಸೆಂಟ್ರಲ್ ಕಾಲೇಜ್ ಕನ್ನಡ ಸಂಘದ ವತಿಯಿಂದ ಹಲವಾರು ಕೃತಿಗಳನ್ನು ಕೂಡ ಅವರು ಪ್ರಕಟ ಮಾಡಿದ್ದಾರೆ. ತಾವೇ ಸ್ವತಃ ಪ್ರಕಟ ಮಾಡಿದಂಥ ಕೃತಿಗಳನ್ನು ತಲೆಯ ಮೇಲೆ ಹೊತ್ತು ಮಾರಿದ್ದು ನಿಜಕ್ಕೂ ಅವರ ಕನ್ನಡ ಅಭಿಮಾನಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ನಿಕಟವಾದಂಥ ಸಂಬಂಧ ಹೊಂದಿದಂಥ ರಾಜರತ್ನಂ ಅವರು ಅನೇಕ ಕಡೆ ಸಾವಿರಾರು ವಿದ್ವತ್ವಪೂರ್ಣವಾದಂಥ ಭಾಷಣ ಮಾಡಿ ಸಾಹಿತ್ಯ, ಧರ್ಮ, ನೀತಿ ವಿಷಯಗಳನ್ನು ಎಲ್ಲರಿಗೂ ಕೂಡ ತಿಳಿಯಪಡಿಸಿದ್ದಾರೆ. ಅವರು ಹಲವಾರು ಕವಿ ಸಮ್ಮೇಳನಗಳನ್ನು ಅಧ್ಯಕ್ಷತೆ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯದಿಂದ ಕೊಡಮಾಡಿದಂತಹ ಡಾಕ್ಟರೇಟ್ ಪದವಿ, ಮಲ್ಲೇಶ್ವರಂದ ನಾಗರಿಕರಿಂದ ಪುಸ್ತಕ ಮಾರಾಟದ ನಿಧಿಯ ಅರ್ಪಣೆಯ ವಿಶಿಷ್ಟ ಸನ್ಮಾನಗಳಿಗೆ ರಾಜರತ್ನಂ ಅವರು ಭಾಜನರಾಗಿದ್ದಾರೆ. 1978ರಲ್ಲಿ ದೆಹಲಿಯಲ್ಲಿ ಸುವರ್ಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯೂ ಕೂಡ ಇವರು ವಹಿಸಿದ್ರು. 1979ರಲ್ಲಿ ಧರ್ಮಸ್ಥಳದ ಸಾಹಿತ್ಯ ಸಮ್ಮೇಳನದಲ್ಲಿ ಮಕ್ಕಳ ಸಾಹಿತ್ಯಗೋಷ್ಠಿಯ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ದರು. ರಾಜರತ್ನಂ ಅವರು ಬರಹದಂತೆ ಬದುಕು ಕೂಡ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿತ್ತು. ಕಂಚಿನ ಕಂಠ ಹೊಂದಿದಂಥ ರಾಜರತ್ನಂ ಉತ್ತಮ ದೇಹ ದಾಢ್ಯವನ್ನು ಕೂಡ ಹೊಂದಿದವರು. ಸದೃಢವಾದಂಥ ದೇಹದಲ್ಲಿ ಸದೃಢವಾದಂಥ ಮನಸ್ಸು ಇರುತ್ತದೆ ಅನ್ನುವುದಕ್ಕೆ ಇವರ ವ್ಯಕ್ತಿತ್ವವೇ ಸಾಕ್ಷಿಯಾಗಿದೆ. ಸೊಗಸಾದ ಭಾಷಣಕಾರರು, ಉತ್ತಮ ವಾಗ್ಮಿಗಳು ಕೂಡ ಇವರಾಗಿದ್ದರು. 1979 ಮಾರ್ಚ್ 13ರಂದು ಇವರು ಹೃದಯಾಘಾತದಿಂದ ಇಹಲೋಕವನ್ನು ತ್ಯಜಿಸ್ತಾರೆ. ಸಾಹಿತ್ಯ ಲೋಕವನ್ನು ಉಳಿಸಿ ಬೆಳೆಸಿದಂಥ ಇಂಥ ಮಹನೀಯರ ಒಂದು ನಿಧನ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದಂಥ ಒಂದು ನಷ್ಟವೇ ಅಂತ ನಾವಿಲ್ಲಿ ಹೇಳ್ಬೋದು. ರಾಜರತ್ನಂ ಅವರು ಇಂದು ನಮ್ಮ ಕಣ್ಮುಂದೆ ಇಲ್ಲದೆ ಹೋದರೂ ಕೂಡ ಅವರು ರಚನೆ ಮಾಡಿದಂಥ ಕೃತಿಗಳು ಯಾವ ಕಾಲಕ್ಕೂ ಕೂಡ ಜೀವಂತವಾಗಿ ಜನಮಾನಸದಲ್ಲಿ ಉಳಿದುಕೊಂಡಿವೆ ಅಂತ ನಾವಿಲ್ಲಿ ಹೇಳ್ಬೋದು. ಅವರ ಕೃತಿಗಳ ಕುರಿತಾಗಿ ಒಂದು ಅವಲೋಕನವನ್ನು ನಾವು ಸಂಕ್ಷಿಪ್ತವಾಗಿ ಇಲ್ಲಿ ಮಾಡೋಣ. ಜಿ.ಪಿ. ರಾಜರತ್ನಂ ಅವರಿಗೆ ಪ್ರಸಿದ್ಧಿಯನ್ನು ತಂದುಕೊಟ್ಟಂಥ ಒಂದು ಕೃತಿ ಅಂತಂದರೆ ಅತ್ಯಂತ ಸೃಜನಶೀಲವಾದಂಥ ಒಂದು ಕೃತಿ ರತ್ನನ ಪದಗಳು. ಕುಡಿತದಿಂದ ಸದಾ ದೂರವಿದ್ದಂಥ ರಾಜರತ್ನಂ ಅವರಿಂದ ಈ ಕೃತಿಯಲ್ಲಿ ನಿರೂಪಿಸಲ್ಪಟ್ಟಂಥ ಎಂಟು ಕುಡುಕ ರತ್ನನ ಪಾತ್ರ ಅತ್ಯಂತ ವಿಶಿಷ್ಟವಾಗಿದೆ.
ಬಿಡಿ ಬಿಡಿಯಾದಂಥ ಕವಿತೆಗಳಿಂದ ಕೂಡಿದ್ರೂ ಕೂಡ ಈ ಕೃತಿ ಎಂಡು ಕುಡುಕ ರತ್ನನ ಪಾತ್ರದ ಒಟ್ಟು ಆತ್ಮಕಥನದಂತೆ ಇಲ್ಲಿ ಮೂಡಿ ಬಂದಿದೆ. ಮನುಷ್ಯನ ರೀತಿ ನೀತಿ ನಡತೆಗಳ ವೈವಿಧ್ಯಮಯವಾದಂತಹ ಮಾದರಿಗಳು ಈ ಕೃತಿಯಲ್ಲಿ ಸಹಜವಾಗಿ ಕಾಣಿಸಿಕೊಳ್ತವೆ. ಭಾಷಾ ಬೆಳವಣಿಗೆ ಹಿನ್ನೆಲೆಯಲ್ಲೂ ಕೂಡ ರತ್ನನ ಪದಗಳು ವಿನೂತನವಾದಂಥ ಪ್ರಯೋಗಶೀಲತೆಯನ್ನು ತೋರಿಸಿಕೊಟ್ಟಂಥ ಒಂದು ಅಪೂರ್ವ ಕೃತಿಯಾಗಿದೆ. ಅಷ್ಟೇ ಅಲ್ಲ, ಬದುಕಿನ ವೈವಿಧ್ಯಮಯ ಅನುಭವಗಳನ್ನು ಕೂಡ ತನ್ನ ಒಡಲಲ್ಲಿ ಹುದುಗಿಸಿಕೊಂಡಂಥ ಅನನ್ಯ ಕೃತಿಯಾದಂಥ ರತ್ನನ ಪದಗಳು ಕನ್ನಡ ಸಾಹಿತ್ಯ ಲೋಕದಲ್ಲಿಯೇ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಂಥ ಕೃತಿಯಾಗಿದೆ. ಕನ್ನಡ ಸಾಹಿತ್ಯದಲ್ಲಿಯೇ ಒಂದು ಹೊಸ ಸಂಚಲನವನ್ನು ಮೂಡಿಸಿದಂಥ ರಾಜರತ್ನಂ ಅವರ ಕೃತಿಗಳಂತಂದ್ರೆ ರತ್ನನ ಪದಗಳು, ನಾಗನ ಪದಗಳು. ಸಾಮಾನ್ಯ ಮನುಷ್ಯನ ಬಾಳಿನ ಸಂಕಥನವನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಟ್ಟಿಕೊಡುವಂಥ ಕೃತಿಗಳು ಇವು ಆಗಿವೆ. ಬದುಕು ನೀರ ಮೇಲಿನ ಗುಳ್ಳೆ. ಹಾಗೆ ಇರುವಷ್ಟು ಬಾಳನ್ನು ಮತ್ತಷ್ಟು ಹೆಚ್ಚಿನ ಸಂತಸದಿಂದ ಬದುಕಬೇಕೆಂಬ ತಾತ್ವಿಕತೆಯ ಮತ್ತು ಅಪಾರ ಜೀವನ ಪ್ರೀತಿಯನ್ನು ಹೊಂದಿದಂಥ ಕೃತಿಗಳು ಇವಾಗಿವೆ. ರತ್ನನ ಪದಗಳಲ್ಲಿ ಬರುವಂತಹ ರತ್ನ ಪುಟ್ನಂಜಿಯವರ ಸಮರಸಗಳನ್ನು ಸಾಹಿತ್ಯದ ಓದುಗರು ಯಾವತ್ತೂ ಕೂಡ ಮರೆಯುವುದಿಲ್ಲ. ರತ್ನ ಹೆಂಡು ಕುಡಕನೇ ಆದರೂ ಕೂಡ ಆತ ವಿವೇಚನಾರಹಿತನಾದವನಲ್ಲ ಎನ್ನುವುದು ಇಲ್ಲಿಯ ಒಂದು ವಿಶೇಷತೆ. ಕನ್ನಡ ಭಾಷೆಯ ಸೊಗಡು, ಪ್ರಾದೇಶಿಕ ಭಾಷೆಯ ಒಂದು ವೈವಿಧ್ಯತೆ, ಜೀವನ ಮೀಮಾಂಸೆಯ ಒಂದು ಸೊಬಗು ಎಲ್ಲವೂ ಬೆರೆತಂಥ ಎರಕ ಹೊಯ್ದಂತಹ ಕೃತಿ ಇದಾಗಿದೆ. ಸಾಮಾನ್ಯರ ಬದುಕಿನ ಸಾರಸತ್ವಗಳೇ ಇಲ್ಲಿ ಕವಿತೆಯಾಗಿ ಅರಳಿ ನಿಂತಿವೆ. ಮಡಿಕೇರಿ ಸಾಹಿತ್ಯ ಸಮ್ಮೇಳನದಲ್ಲಿ ರತ್ನನ ಪದಗಳು ಅಪಾರ ಜನ ಮೆಚ್ಚುಗೆಯನ್ನು ಪಡೆದಂಥ ಕೃತಿಯಾಗಿತ್ತು. ಆ ಕಾಲದಲ್ಲಿ ಸುಮಾರು 7-8 ಮುದ್ರಣವನ್ನು ಕಂಡಂಥ ಕೃತಿ ರತ್ನನ ಪದಗಳು ಇಂದಿಗೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಾರಾಟವಾಗುವಂಥ ಒಂದು ಕೃತಿ ಯಾವುದು ಅಂತಂದ್ರೆ ರತ್ನನ ಪದಗಳು. ಇಷ್ಟು ನಾವು ಈ JP ರಾಜರತ್ನಮ ಅವರ ಕವಿ ಪರಿಚಯ ಮತ್ತು ಕೃತಿ ಪರಿಚಯದ ಕುರಿತಾಗಿ ನಾವು ಒಂದಷ್ಟು ವಿಚಾರಗಳನ್ನೆಲ್ಲಿ ತಿಳ್ಕೊಂಡಿವಿ. ವಿದ್ಯಾರ್ಥಿನಿಯರಿಗೆ ನಾವು ಅಧ್ಯಯನ ಸಾಮಗ್ರಿಯನ್ನು ಕೂಡ ಕೊಡಲಾಗಿದೆ. ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ಕೊಡಲಾಗಿದೆ. ಜೊತೆಗೆ ಪೂರಕ ಓದಿಗೆ ಕೂಡ ಇಲ್ಲಿ ಗ್ರಂಥ ಆಕರಗಳನ್ನು ಕೂಡ ಕೊಡಲಾಗಿದೆ. ಎಲ್ಲವುಗಳನ್ನು ಮತ್ತೊಮ್ಮೆ ಓದಿಕೊಂಡು ಹೆಚ್ಚು ಅಧ್ಯಯನಶೀಲರಾಗ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.